ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ದೇಶದ 136 ಕೋಟಿ ಜನರ ಚಿತ್ತ ನೆಟ್ಟಿರುವಂಥದ್ದು ಅಯೋಧ್ಯೆಯ ಕಡೆಗೆ. ಅಯೋಧ್ಯೆಯಲ್ಲಾಗ್ತಿರುವಂಥ ಎಲ್ಲ ಬೆಳವಣಿಗೆಗಳು, ಅಯೋಧ್ಯೆಯ ಬಗ್ಗೆ ನೀವು ಕಂಡು ಕೇಳರಿಯದ 10 ಸಂಗತಿಗಳನ್ನು ನಾವು ನಿಮ್ಮ ಮುಂದಿಡ್ತೀವಿ. ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡ ಬನ್ನಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ರಾಮ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. 136 ಕೋಟಿ ಜನಸಂಖ್ಯೆ ಇವತ್ತು ಅವರ ಚಿತ್ತ ನೆಟ್ಟಿರುವಂಥದ್ದು ಅಯೋಧ್ಯೆಯ ಕಡೆಗೆ. ಅಯೋಧ್ಯೆ ಅಂತಂದರೆ ಅದು ಸಾಮಾನ್ಯ ನಗರಿಯಲ್ಲ. ಅಯೋಧ್ಯೆ ಅದ್ಭುತವಾದಂಥ ನಗರಿ. ಜೊತೆಗೆ ಅಂದರೆ ನಾನು ಹೇಳ್ತಾ ಇದ್ದೀನಿ, ದಿಲೀಪನಿಂದ ಹಿಡಿದು ರಾಮನ ತನಕ ಹಲವಾರು ರಾಜರನ್ನು ಕಂಡಿರುವಂಥ ನಗರ ಅಂತಂದರೆ ಅದು ಅಯೋಧ್ಯ. ಮುಕ್ತಿ ನಗರಗಳಲ್ಲಿ ಮೊದಲನೆಯ ಸ್ಥಾನ ಅಯೋಧ್ಯೆಗೆ. ಈ ಅಯೋಧ್ಯೆಯ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆ ಕೊಡ್ತಾ ಹೋಗ್ತೀವಿ. ಜೊತೆಗೆ ಇಷ್ಟು ಮಾತ್ರ ಅಲ್ಲ, ನಮ್ಮ ಜೊತೆಗೆ ಪಂಡಿತರಿರ್ತಾರೆ, ವಿದ್ವಾಂಸಗಳಿರ್ತಾರೆ. ಎಲ್ಲ ವಿವರಗಳನ್ನು ಇವತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ರಾಮಲಲ್ಲನ ದರ್ಶನವನ್ನು ಪಡೆಯಿರಿ. ಇವತ್ತು ನೀವು ಮನೆಯಲ್ಲೇ ಕೂತ್ಕೊಂಡು ಅಯೋಧ್ಯೆಯ ದರ್ಶನವನ್ನು ಪಡೆಯಿರಿ. ಇವತ್ತು ಏನು ಶತಮಾನಗಳ ಹೋರಾಟ ಇದೆಯಲ್ಲ, ಶತಮಾನಗಳ ಹೋರಾಟ ಇವತ್ತು ಒಂದು ಘಟ್ಟಕ್ಕೆ ಬಂದು ತಲುಪಿದೆ. ಅದೆಷ್ಟು ಹೋರಾಟಗಳು, ಅದೆಷ್ಟು ಯುದ್ಧಗಳು, ಅದೆಷ್ಟು ಬಲಿದಾನಗಳು. ಇವತ್ತು ಯಾರ್ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಲಿದಾನ ಮಾಡಿದಾರಲ್ಲ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗ್ತಾ ಇದೆ. ಯಾಕಂದರೆ ಬಹಳ ಜನರು ಏನು ನಿರೀಕ್ಷೆ ಮಾಡ್ತಾ ಇದ್ರು, ನಂಬಿಕೆಗಳೇನಿತ್ತು, ನಂಬಿಕೆಯ ಆಗ್ರಹ ಆಗಿತ್ತು ಅಯೋಧ್ಯೆ ಅನ್ನುವಂಥದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಇವತ್ತು ಅಡಿಗಲ್ಲು. ಒಂದು ಅದ್ಭುತವಾದಂಥ ಕ್ಷಣ. ಈ ಸಂದರ್ಭದಲ್ಲಿ ನಾನು ಒಂದು ಸಂಗತಿನ ಹೇಳಲೇಬೇಕು. ಸಗರನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಸಗರನೂ ಕೂಡ ಈ ರಾಮನ ಈ ವಂಶಕ್ಕೆ ಸೇರಿದಂಥ ರಾಜ. ಆ ಸಗರನಿಗೆ ಇದ್ದಂಥ ಮಕ್ಕಳುಗಳು ಅದಾದಂಥ ಬಗೆ, ಕೊನೆಗೆ ಅವರು ಶಾಪದಿಂದ ಬೂದಿಯಾದದ್ದು. ಬೂದಿ ಆದಮೇಲೆ ಎಷ್ಟೋ ತಲತಲಾಂತರಗಳ ನಂತರ ಬಂದಂಥ ಭಗೀರಥ ತಪಸ್ಸು ಮಾಡ್ತಾನೆ, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ, ಶಿವನನ್ನು ಮನವೊಲಿಸ್ತಾನೆ, ಗಂಗೆಯನ್ನು ಭೂಮಿಗೆ ತರ್ತಾನೆ. ಈ ಮುಖಾಂತರ ಅವರಿಗೆ ಮುಕ್ತಿನ ಕೊಡ್ತಾನೆ. ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ನನಗೆ ಇದೇ ಮಾತನ್ನಿಸ್ತಾ ಇದೆ. ತೀರಾ ಒಂದು ಅಯೋಧ್ಯೆ, ಇಷ್ಟೊಂದು ಜನರು, ಬಹುಸಂಖ್ಯಾತರು, ಹಿಂದೂಗಳು ಆರಾಧನೆ ಮಾಡ್ತಿರುವಂಥ ಅಯೋಧ್ಯೆ. ಶ್ರೀರಾಮ ಮರ್ಯಾದ ಪುರುಷೋತ್ತಮ. ಅಂಥ ಮರ್ಯಾದ ಪುರುಷೋತ್ತಮನಿಗೆ ಇವತ್ತು ಮರ್ಯಾದೆ ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಇಷ್ಟು ದಿವಸ ನಾವು ತೆಗೆದುಕೊಂಡಿದ್ದು ಯಾಕೆ? ಅದೆಷ್ಟು ಯುದ್ಧಗಳಾಯಿತು, ಅದೆಷ್ಟು ಹೋರಾಟಗಳಾಯಿತು, ಅದೆಷ್ಟು ಬಲಿದಾನಗಳಾಯಿತು. ಅಂತೂ ಇಂತೂ ನಾನು ಮೊದಲೇ ಹೇಳಿದೆ, ಇವತ್ತು ಒಂದು ಘಟ್ಟಕ್ಕೆ ಬಂದು ತಲುಪಿದೆ. ಮತ್ತೆ ನಾನು ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನರು ಕಾತರದಿಂದ ಕಾಯ್ತಾ ಇದ್ದೀರಿ. ಅಯೋಧ್ಯೆಯ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳನ್ನು ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಅಯೋಧ್ಯೆಯ ರಾಜಪರಂಪರೆ, ಈ ನಗರ ಹುಟ್ಟಿದ್ದು ಹೇಗೆ, ಎಲ್ಲ ವಿವರಗಳು. ಮನುವಿನಿಂದ ಸ್ಥಾಪಿತವಾದಂಥ ನಗರ ಅನ್ನುವಂಥ ಮಾತನ್ನು ಹೇಳ್ತೀವಲ್ಲ ನಾವು, ಅಲ್ಲಿಂದ ಹಿಡಿದು ರಾಮನ ತನಕ, ರಾಮ ಮರ್ಯಾದ ಪುರುಷೋತ್ತಮನಾದಂಥ ಬಗೆಯ ತನಕ, ರಾಮನ ಯುದ್ಧದ ತನಕ, ಅದಾದ ಮೇಲೆ ಅಯೋಧ್ಯೆಯ ಇಶ್ಯೂ ತನಕ, ಅಯೋಧ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಯುದ್ಧಗಳ ಬಗ್ಗೆ ಎಲ್ಲ ವಿವರಗಳು, ನಿಮಗೆ ಗೊತ್ತಿಲ್ಲದ ಹಲವು ಸಂಗತಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಬರೀ ನಾನು ಮಾತ್ರ ಅಲ್ಲ, ನನ್ನ ಕಲೀಗ್ ಸುಕನ್ಯಾ ಇರ್ತಾರೆ, ಜೊತೆಗೆ ಅವಿನಾಶ್ ಕೂಡ ನನ್ನ ಜೊತೆಗಿರುವಂಥದ್ದು. ಇದೆಲ್ಲದರ ಜೊತೆಗೆ ಬಹಳ ಅದ್ಭುತವಾಗಿ ಮಾತನಾಡುವಂಥ ಪಂಡಿತರು ಕೂಡ ನಮ್ಮ ಜೊತೆಗಿದ್ದಾರೆ, ವಿದ್ವಾಂಸರು ಕೂಡ ನಮ್ಮ ಜೊತೆಗಿದ್ದಾರೆ. ಅಯೋಧ್ಯೆಯ ಬಗ್ಗೆ ನಮಗೆ ನಿಮಗೆ ಗೊತ್ತಿಲ್ಲದಿರುವಂಥ ಹಲವಾರು ಸಂಗತಿಗಳನ್ನು ಹೇಳ್ತಾರೆ. ಬನ್ನಿ, ನನ್ನ ಜೊತೆಗೆ ಈಗ ಸುಕನ್ಯಾ ಇದ್ದಾರೆ. ರಂಗನಾಥ್, ರಾಜ್ಯದ ದೇಶದ ಮೂಲೆ ಮೂಲೆಯಿಂದ ಹೆಕ್ಕಿ ತೆಗೆದಿರುವಂತಹ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ನಿಮಗೆ ತಿಳಿದಿರದಂತಹ ಬಹಳ ಮಹತ್ವದ ವಿಚಾರಗಳನ್ನು ನಾನು ಇವಾಗ ನಿಮ್ಮ ಮುಂದೆ ಇರ್ತೀನಿ. ಅದರ ಜೊತೆಗೆ ರಾಮ ಜನ್ಮಭೂಮಿಯಲ್ಲಿನ ವಿಶೇಷತೆಗಳು, ಅಲ್ಲಿ ಪ್ರಚಲಿತದಲ್ಲಿರುವಂತಹ ಸುದ್ದಿ, ಜೊತೆಗೆ ಅದರ ಸುತ್ತಮುತ್ತಲ ಕುತೂಹಲಕಾರಿ ಸಂಗತಿ ಎಲ್ಲವನ್ನ ಕೂಡ ನಿಮ್ಮ ಮುಂದೆ ಇರ್ತೀವಿ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೂ ರಾಮನಿಗೂ ಏನ್ ನಂಟಿದೆ ಇದರ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಇನ್ನು ಅದರ ಜೊತೆಗೆ ಇವತ್ತು ರಾಮ ಜನ್ಮಭೂಮಿಯ ಶಿಲಾನ್ಯಾಸಕ್ಕೆ ಸಂಬಂಧಪಟ್ಟಂತೆ, ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸಕ್ಕೆ ಸಂಬಂಧಪಟ್ಟಂತೆ ಇಟ್ಟಂತಹ ಮುಹೂರ್ತಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಕುತೂಹಲಕಾರಿ ಚರ್ಚೆ ಆಗ್ತದೆ. ಅದರ ಬಗ್ಗೆಯ ವಿವರವನ್ನ ಕೂಡ ಕೊಡ್ತೀನಿ. ಇನ್ನೊಂದು ಬಹಳ ಕುತೂಹಲಕಾರಿ ವಿಚಾರ ಅಂತಂದ್ರೆ, ರಾಮ ಭಕ್ತೆಯೊಬ್ರು 28 ವರ್ಷಗಳಿಂದ ಉಪವಾಸ ಮಾಡ್ತಾ ಇದ್ರು. ಅವರ ಉಪವಾಸ ವ್ರತ ಇವತ್ತು ಅಂತ್ಯವಾಗ್ತಾ ಇದೆ. ಈ ವಿಚಾರವಾಗಿಯೂ ಕೂಡ ಗಮನ ಸೆಳೆಯುವಂತಹ ಒಂದಷ್ಟು ಫ್ಯಾಕ್ಟ್ಸ್ ಇದೆ ಇದರಲ್ಲಿ. ಇದ್ರ ಬಗ್ಗೆಯೂ ಕೂಡ ಮಾತಾಡ್ತೀವಿ. ಇನ್ನು ಅನೇಕ ಕುತೂಹಲಕಾರಿ ವಿಚಾರಗಳಿದೆ. ಒಟ್ಟಾರೆ ರಾಮನ ಬಗ್ಗೆ ಹೇಳಿದಷ್ಟು ಮುಗಿತಾ ಇಲ್ಲ. ರಾಮನಾಮ ಜಪ ಎಷ್ಟು ಬಾರಿ ಮಾಡಿದ್ರು ಕೂಡ ಪುಣ್ಯ ಅಂತ ಹೇಳ್ತಾರೆ. ಹಾಗೆ ರಾಮನ ಕುರಿತಾದಂತಹ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ರು ಕೂಡ ಆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಇದಕ್ಕೋಸ್ಕರ ನೀವು ಅಯೋಧ್ಯೆಗೆ ಹೋಗ್ಬೇಕಾಗಿಲ್ಲ, ನಾವು ನೇರ ಪ್ರಸಾರವನ್ನ ಕೊಡ್ತೀವಿ. ಈ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯ ಜೊತೆಗೆ ಇಂಚಿಂಚು ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಎಲ್ಲಾ ರಾಮ ಜನ್ಮಭೂಮಿ, ರಾಮನಿಗೆ ಸಂಬಂಧಪಟ್ಟಂತಹ ರಾಜ್ಯದ
ದೇಶದ ಸಂಪೂರ್ಣ ಮಾಹಿತಿ ಇವತ್ತು ನಿಮಗೆ ನಾನು ಕೊಡ್ತೀನಿ. ನನ್ನ ಜೊತೆಗೆ ಅವಿನಾಶ್ ಕೂಡ ಜಾಯಿನ್ ಆಗ್ತಾರೆ. ಅವಿನಾಶ್, ಸುಕನ್ಯಾ, ಇವತ್ತು ಒಂದಲ್ಲ ಎರಡಲ್ಲ 5 ಶತಮಾನಗಳ ಒಂದು ಬಿಂಬವನ್ನ ಅನಾವರಣ ಮಾಡ್ತಾ ಇದ್ದೀವಿ. ಜೊತೆಗೆ ವರ್ಣರಂಜಿತವಾಗಿ ಕರಾರುಕವಾಗಿ ಏನೇನು ಮಾಹಿತಿಗಳಿದೆ, ಜೊತೆಗೆ ಇವತ್ತಿನ ಅಯೋಧ್ಯೆಯಲ್ಲಿರುವಂತಹ ಪಿನ್ ಟು ಪಿನ್ ಡೀಟೇಲ್ಸ್, ಗ್ರೌಂಡ್ ರಿಪೋರ್ಟ್ ಜೊತೆಗೆ ನಾವು ಕೊಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ನಾವು ಕೊಡುವಂಥದ್ದು ಈ ವರ್ಚುವಲ್ ರಿಯಾಲಿಟಿ. ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಒಂದಷ್ಟು ವಿಘ್ನಗಳಿರುತ್ತೆ, ಒಂದಷ್ಟು ಜನ ಅದನ್ನ ಪ್ರಶ್ನೆ ಮಾಡುವಂಥವ್ರು ಇರ್ತಾರೆ. ಈ ಬಾರಿ ಪ್ರಶ್ನೆ ಮಾಡಿದಂಥವ್ರು ಯಾರು? ಇದೆಲ್ಲದರ ಜೊತೆಗೆ ಕರ್ನಾಟಕ ಮತ್ತು ರಾಮನಿಗಿರುವಂತಹ ನಂಟು, ಅಯೋಧ್ಯೆಗಿರುವಂತಹ ನಂಟು, ಇದೆಲ್ಲವನ್ನ ಕೂಡ ಇವತ್ತಿನ ವರ್ಚುವಲ್ ರಿಯಾಲಿಟಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓ ಟಿ ಯು ರಂಗನಾಥ್. ಎಸ್, ಇದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕಾಯ್ತಾ ಇದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೆ, ವಿದ್ವಾಂಸರು ನಮ್ಮ ಜೊತೆಗೆ ಇರ್ತಾರೆ, ರಾಮಾಯಣದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂಥವ್ರು, ಜೊತೆಗೆ ಏನಂದ್ರೆ ರಾಮನ ಆದರ್ಶಗಳನ್ನ ಪಾಲನೆ ಮಾಡಿರುವಂಥವ್ರು. ಒಂದು ಮಾತು ನಾವು ಹೇಳಲೇಬೇಕು, ಇದೀಗ ಬಂದಂತ ವಿವರಗಳನ್ನು ಕೊಡ್ತಾ ಇದ್ದೀವಿ. ಇಂದು ಶತಶತಮಾನಗಳ ಹೋರಾಟದ ಕನಸು ನನಸಾಗುವಂತಹ ದಿನ. ನಾನು ಆರಂಭದಲ್ಲಿ ಹೇಳಿದೆ, ಏನು ಅಂದ್ರೆ ಕನಸು ನನಸಾಗಲಿಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. 136 ಕೋಟಿ ಭಾರತೀಯರು ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಹಿಂದೂ ಹೃದಯ ಸಾಮ್ರಾಟನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಈಗ ಶುರುವಾಗಿದೆ. ಕನಸು ನನಸಾಗಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಐತಿಹಾಸಿಕ ರಾಮ ಮಂದಿರ ಶಿಲಾನ್ಯಾಸಕ್ಕೆ ಕೌಂಟ್ ಡೌನ್ ಶುರು ಆಗಿದೆ. ಇವತ್ತು ಮಧ್ಯಾಹ್ನ ಪ್ರಧಾನಿ ಮೋದಿಯವರಿಂದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯುತ್ತೆ. ನಾನಾಗಲೇ ಸಗರ್ನ ಉದಾಹರಣೆಯನ್ನು ಕೊಟ್ಟೆ, ಅದನ್ನು ಮೋದಿಯವರಿಗೂ ಕೂಡ ಅನ್ವಯಿಸಲೇಬೇಕು ನಾವು. ಯಾಕಂದ್ರೆ ಇಷ್ಟು ದಿನದ ನಂತರ ಇದು ಮೋದಿಯವರ ಮುಖಾಂತರ ಇದು ಸಾಕಾರ ಆಗ್ತಾ ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಬೆಳ್ಳಿ ಇಟ್ಟಿಗೆಯನ್ನು ಇಡೋದ್ರ ಮುಖಾಂತರ ಮೋದಿ ಇದಕ್ಕೆ ಚಾಲನೆ ಕೊಡ್ತಾರೆ. ಅಯೋಧ್ಯೆಯ ಮಹಾನಗರಿ ಸಿಂಗಾರಗೊಂಡಿದೆ, ಅದ್ಧೂರಿಯಾಗಿ ಸಿಂಗಾರಗೊಂಡಿದೆ. ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಿಕ್ಕೆ ಜನ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಏನು ಅಂತಂದ್ರೆ ರಾಮ ಅನ್ನೋದು ಇದೆಯಲ್ಲ, ಇದು ಸಾಮಾನ್ಯ ಶಬ್ದ ಅಲ್ಲ, ಸಾಮಾನ್ಯ ವ್ಯಕ್ತಿಯಲ್ಲ. ಇದಕ್ಕೊಂದು ಬಹಳ ಹಿನ್ನೆಲೆ ಇದೆ, ಇದಕ್ಕೊಂದು ತೂಕ ಇದೆ, ಇದಕ್ಕೊಂದು ಘನತೆ ಇದೆ, ಇದಕ್ಕೊಂದು ಗಾಂಭೀರ್ಯತೆ ಇದೆ. ಇದಕ್ಕೆ ಆಳ ಅಗಲ ಹಿರಿಮೆ ಗರಿಮೆಗಳಿದೆ, ಮಹಾನತೆ ಗಹನತೆಗಳಿದೆ. ಇದೆಲ್ಲದರ ಪರಿಚಯವನ್ನು ನಾವು ಇವತ್ತು ಮಾಡಿಕೊಡ್ತಾ ಇದ್ದೀವಿ. ಶಿಲಾನ್ಯಾಸಕ್ಕೆ ಕೇವಲ 3 ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಮಧ್ಯಾಹ್ನ 12:30ಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸ್ತಾರೆ ಮೋದಿಯವರು. ಶಿಲಾನ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಮುಹೂರ್ತದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಬಹಳಷ್ಟು ಪ್ರಶ್ನೆಗಳಿದೆ. ಆಗಲೇ ಸುಕನ್ಯಾ ಹೇಳ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನಾವೆಲ್ಲ ವಿವರಗಳನ್ನು ಕೊಡ್ತೀವಿ. ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ರಾಮ ಭಕ್ತರ ಹಲವು ದಶಕಗಳ ಹೋರಾಟ ಇವತ್ತು ಫಲಪ್ರದವಾಗ್ತಾ ಇದೆ. ಗಮನಿಸಬೇಕು, ನಾವು ಇದರ ಎಲ್ಲ ವಿವರಗಳನ್ನು ಕೊಡ್ತೀವಿ. ನಾವು ಹೇಳ್ತಾ ಇದ್ವಿ ಏನು ಅಂದರೆ, ಯಾರೋ ಒಬ್ಬ ಮಹಿಳೆ ಎಷ್ಟು ದಿನದಿಂದ ಉಪವಾಸ ಮಾಡ್ತಾ ಇದ್ದಾಳೆ ಅಂತ. ಕಾರಣ ಏನು? ಬಹಳಷ್ಟು ಜನರು ರಾಮ ಮಂದಿರ ನಮ್ಮ ಕಾಲದಲ್ಲಿ ಆದ್ರೆ ಸಾಕಪ್ಪ ಅಂತ. ಇತ್ತೀಚಿನ ದಿನಗಳಲ್ಲಿ ರಾಮ ಮಂದಿರ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಪಾಲ್ಗೊಂಡಿದ್ರಲ್ಲ, ಅದೃಷ್ಟವಂತರು, ಭಾಗ್ಯವಂತರು ಅವರು. ಯಾಕಂದ್ರೆ ಅವ್ರು ನೋಡ್ತಾ ಇದ್ದಾರೆ, ಅವ್ರ ಕಣ್ಣಿದ್ಗಡೆನೇ ರಾಮ ಮಂದಿರ ಆಗೋದನ್ನು ನೋಡ್ತಾ ಇದ್ದಾರೆ. ಐತಿಹಾಸಿಕ ಘಟನೆಗೆ ಉಳಿದಿರುವಂಥದ್ದು ಕೆಲವೇ ಗಂಟೆಗಳು ಮಾತ್ರ. ರಾಮ ಭಕ್ತರ ಹಲವು ದಶಕಗಳ ಹೋರಾಟ ಇವತ್ತು ಫಲಪ್ರದ ಆಗ್ತಾ ಇದೆ. ನಿಜಕ್ಕೂ ಏನು ಅಂದ್ರೆ ದೊಡ್ಡ ಹೋರಾಟ ನಡೆದಿರುವಂಥದ್ದು. ನಾನು ಹೇಳಿದೆ, ಅದೆಷ್ಟು ಜನರ ಬಲಿದಾನ, ತಪಸ್ಸು ಆಗಿದೆ ಎನ್ನುವಂಥದ್ದು. ಇದು ನಿಜಕ್ಕೂ ರಾಮನ ಭಕ್ತರ, ಹಿಂದೂಗಳ ಗೆಲುವು. ಕೋಟ್ಯಾಂತರ ಜನರು ಕಂಡಂತ ಕನಸು ಸಾಕಾರಗೊಳ್ಳುವಂತ ಕ್ಷಣ. ಐನೂರು ವರ್ಷಗಳ ಹೋರಾಟ ಏನು ಸಾಮಾನ್ಯ ಸಂಗತಿನ? ಔರಂಗಜೇಬನಿಂದ ಶುರುವಾಯಿತು, ಬಾಬರ್ನಿಂದ ಶುರುವಾಯಿತು. ಬಾಬರ್ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅವನ ಆಸೆಯನ್ನು ಪೂರೈಸಲಿಕ್ಕೋಸ್ಕರ ಅಲ್ಲಿಯ ಕಂಬಗಳನ್ನೇ ಬಳಸ್ಕೊಂಡು ಅಲ್ಲಿ ಮಸೀದಿಯನ್ನು ಕಟ್ಟದ ಅನ್ನುವಂಥದ್ದು. ಅದಾದ ಮೇಲೆ ಹೋರಾಟಗಳು 1-2 ಹೋರಾಟಗಳಾಯಿತು, ಚಳವಳಿ ಆಯಿತು. ಇದೆಲ್ಲ ಆದಮೇಲೆ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು ಕೂಡ ಆಯಿತು. ರಾಮಲಲ್ಲಾನ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸುವಂಥ ಕೆಲಸಗಳು ಆಯಿತು. ಕೋರ್ಟಿನ ಮೆಟ್ಟಿಲೇರಿತು. ಸುದೀರ್ಘವಾಗಿ ನಡೆದಂಥ ಕೋರ್ಟ್ನ ವಿಚಾರಣೆ ಅಂತೂ ಇಂತೂ ಒಂದು ಹಂತಕ್ಕೆ ಬಂತು. ಕೊನೆಗೆ ಜಯ ಸಿಕ್ಕಿದ್ದು ಬಹುಸಂಖ್ಯಾತರ ಕನಸುಗಳು, ಕನವರಿಕೆಗಳು ಏನಿತ್ತಲ್ಲ, ಅವರಿಗೆ ಜಯ ಸಿಕ್ತು. ಹಾಗಾದರೆ ಈ ಹೋರಾಟ ಏನು, ಇವತ್ತು ಆ ಕನಸು ಎಷ್ಟರ ಮಟ್ಟಿಗೆ ನನಸಾಗ್ತಾ ಇದೆ, ಬನ್ನಿ ನೋಡೋಣ. ಅದೆಷ್ಟೋ ವರ್ಷಗಳ ಕನಸು ಅಯೋಧ್ಯೆಯ ರಾಮ ಮಂದಿರ. ಅದೆಷ್ಟೋ ಜನರ ಮಹಾ ತಪಸ್ಸು ಅಯೋಧ್ಯೆಯ ರಾಮ ಮಂದಿರ. 100 ವರ್ಷಗಳ ಸಮರ ನಡೆದಿದ್ದು ಇದೇ ಮಂದಿರಕ್ಕಾಗಿ. ಆ ಮಹಾ ಸಂಕಲ್ಪ ಇವತ್ತು ಸಾಕಾರಗೊಳ್ತಿದೆ. ಕೋಟ್ಯಂತರ ಭಕ್ತರ ಶತಮಾನಗಳ ಕನಸು ಇಂದು
ಮಂದಿರಕ್ಕಿಂದು ಮೋದಿ ಅಡಿಗಲ್ಲು. ಸರಯೂ ನದಿ ತೀರದಲ್ಲಿ, ರಾಮ ಜನ್ಮಭೂಮಿಯಲ್ಲಿ, ಕಾಮನಬಿಲ್ಲಿನಂತೆ ಕಂಗೊಳಿಸುತ್ತಿರುವ ಅಯೋಧ್ಯ ನಗರದಲ್ಲಿ, ಲಕ್ಷ ದೀಪಗಳ ಬೆಳಕಿನಲ್ಲಿ ರಾಮ ಮಂದಿರಕ್ಕೆ ಇವತ್ತು ಅಡಿಗಲ್ಲು ಬೀಳಲಿದೆ. ಮಧ್ಯಾಹ್ನ 12:15 ಅಭಿಜಿತ್ ಲಗ್ನದಲ್ಲಿ ಇವತ್ತು ಮೋದಿ ಬೆಳ್ಳಿ ಇಟ್ಟಿಗೆ ಇಟ್ಟು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಮೂಲಕ ಅಯೋಧ್ಯೆಯಲ್ಲಿ ಹೊಸ ಯುಗಕ್ಕೆ ಪ್ರಧಾನಿ ಅಡಿಪಾಯ ಹಾಕಲಿದ್ದಾರೆ. ಇದೊಂದು ಗಳಿಗೆ, ಇದೊಂದು ಸಮಯಕ್ಕಾಗಿ ಕೋಟ್ಯಂತರ ರಾಮ ಭಕ್ತರು ವರ್ಷಗಟ್ಲೆ ಕಾದು ಕುಳಿತಿದ್ರು. ಹೃದಯ ಸಿಂಹಾಸನದಲ್ಲಿ ಕುಳಿತ ರಾಮನಿಗೆ ಇಂಥದ್ದೇ ಮಂದಿರ ಕಟ್ಟಬೇಕು, ಇದೇ ರೀತಿ ಮಂದಿರ ಇರಬೇಕು ಅಂತ ತಮ್ಮದೇ ಆದ ಕನಸುಗಳನ್ನ ಇಟ್ಕೊಂಡಿದ್ರು. ಎಲ್ಲವನ್ನೂ ಒಟ್ಟುಗೂಡಿಸಿ ಮಂದಿರದ ಮಾದರಿಯನ್ನು ತಯಾರಿಸಿದ್ದಾರೆ. ಈ ಹಿಂದೆಯೇ ರಾಮ ಮಂದಿರ ಮಾದರಿಯನ್ನ ರಚಿಸಲಾಗಿತ್ತಾದ್ರೂ ಕೊಂಚ ಮಾರ್ಪಡಿಸಿ ಹೊಸ ಮಾದರಿಯ ಮಂದಿರದ 3D ಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಂದಹಾಗೆ ಈ ಮೊದಲು ಮಾಡಿದ್ದ ರಾಮ ಮಂದಿರ ಮಾದರಿ ಪ್ರಕಾರ ಒಟ್ಟು ಉದ್ದ 268 ಅಡಿಯಾಗಿತ್ತು. ಆದರೆ ಹೊಸ ಮಾದರಿಯಲ್ಲಿ 360 ಅಡಿ ಉದ್ದದ ಮಂದಿರ ನಿರ್ಮಾಣವಾಗಲಿದೆ. ಹಾಗೆ ಹಳೆ ಮಾದರಿಯಲ್ಲಿ ಅಗಲ 140 ಅಡಿ ಇದ್ರೆ, ಹೊಸ ಮಾದರಿಯಲ್ಲಿ 235 ಅಡಿಗೆ ಹೆಚ್ಚಿಸಲಾಗಿದೆ. ಇನ್ನು ಮಂದಿರದ ಎತ್ತರ ಹಳೆ ಮಾದರಿಯಲ್ಲಿ 128 ಅಡಿ ಇತ್ತು. ಆದ್ರೀಗ ಅದನ್ನ 161 ಅಡಿಗೆ ಹೆಚ್ಚಿಸಲಾಗ್ತಿದೆ. ಇನ್ನು ಮಂದಿರದ ಪರಿಕ್ರಮ ಪಥ ಮೊದಲು ಹೇಗಿತ್ತೋ ಅದೇ 10 ಅಡಿಯನ್ನ ಕಾಯ್ದುಕೊಳ್ಳಲು ಉದ್ದೇಶಿಸಲಾಗಿದೆ. ಹಾಗೆ ಮಂದಿರದಲ್ಲಿ ಪ್ರತಿ ಅಂತಸ್ತಿಗೂ 106 ಕಂಬಗಳು ಬರಲಿವೆ. ಹಾಗೆ ರಾಮ ಮಂದಿರಕ್ಕೆ ಒಟ್ಟು 24 ಭವ್ಯವಾದ ದ್ವಾರಗಳು ಇರಲಿವೆ. ಅಯೋಧ್ಯೆಯ ರಾಮ ಮಂದಿರ ಶಿಲಾನ್ಯಾಸಕ್ಕೆ ಗಂಗಾ, ಯಮುನಾ, ಸರಸ್ವತಿ, ಕಾವೇರಿ ಸೇರಿದಂತೆ ದೇಶದ ಪ್ರಮುಖ ನದಿಗಳ ತ್ರಿವೇಣಿ ಸಂಗಮಗಳಿಂದ ಪವಿತ್ರ ಜಲ ಮತ್ತು ಮರಳನ್ನ ಆಶೀರ್ವಾದದಂತೆ ಬಳಸಲಾಗ್ತಿದೆ. ಹನುಮಗಡಿಯ ಸುತ್ತಮುತ್ತಲಿನ ಸಾವಿರಾರು ಮಂದಿರಗಳು ದೀಪ ಹಚ್ಚುವ ಮೂಲಕ ಶಿಲಾನ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ. ರಾಮ 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 ಜಯ ರಾಮ 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 ರಾಮ. ಹೀಗೆ ರಾಮ ಮಂದಿರಕ್ಕೆ ಭೂಮಿ ಪೂಜೆ ಮಾಡುವ ಈ ಪವಿತ್ರ ಘಳಿಗೆಗಾಗಿ ಇಡೀ ದೇಶವೇ ಕಾದು ಕುಳಿತಿದೆ. ಈಗಾಗಲೇ ಶಿಲಾನ್ಯಾಸಕ್ಕೆ ಮೊದಲು ಕೆಲವು ಪೂಜೆ ಪುನಸ್ಕಾರಗಳು ನಡೀತಿವೆ. ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದ ಮೂಲೆ ಮೂಲೆಯಿಂದಲೂ ಕೆಲವೇ ಆಯ್ದ ಸಂತರು ಆಗಮಿಸಿದ್ದಾರೆ. ಇನ್ನು 3 ಗಂಟೆಯಲ್ಲಿ ರಾಮ ಮಂದಿರಕ್ಕೆ ಅಡಿಪಾಯ ಹಾಕುವ ಆ ಶುಭಗಳಿಗೆ ಬರ್ತಿದೆ. ಹರೀಶ್, TV9 ಅಯೋಧ್ಯೆ. ಮತ್ತೊಂದು ಸರಿ ಹೇಳ್ತೀನಿ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತಜ್ಞರಿದ್ದಾರೆ, ಪಂಡಿತರಿದ್ದಾರೆ, ವಿದ್ವಾಂಸಗಳಿದ್ದಾರೆ. ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮನನ್ನ ಸಾಕಷ್ಟು ಅಧ್ಯಯನ ಮಾಡಿರುವಂಥವ್ರು, ರಾಮಾಯಣವನ್ನು ಬರೆದಿರುವಂಥವ್ರ ಸಂಖ್ಯೆ ಕಡಿಮೆ ಇದೆಯೇನ್ರಿ ನಮ್ಮಲ್ಲಿ? ತಿಣುಕಿದನು ಫಣಿರಾಯ ಅನ್ನುವಂಥ ಒಂದು ಮಾತಿದೆಯಲ್ಲ, ಅಂದರೆ ಎಲ್ಲರೂ ಕೂಡ ರಾಮಾಯಣ ಬರೆದಿದ್ದೆ ತಮ್ಮ ತಮ್ಮ ರೀತಿಯಲ್ಲಿ. ಹೇಗೆ ಪ್ರೇರಣೆ ಆಯಿತು, ಅದು ಕುವೆಂಪು ಅವರಿಂದ ಹಿಡಿದು ಬೇರೆ ಬೇರೆಯವರ ತನಕ ರಾಮಾಯಣನ ಬರೆದಿದ್ದು. ಸೊ ಅಂಥ ಹಲವು ರಾಮಾಯಣಗಳನ್ನು ಅಧ್ಯಯನ ಮಾಡಿರುವಂಥವರು ಕೂಡ ನಮ್ಮ ಜೊತೆಗಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಕಂಡು ಕೇಳರಿಯದ ಹಲವಾರು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ಸಂಗತಿಗಳು ಕೂಡ ನಿಮಗೆ ಮಿಸ್ ಆಗಲ್ಲ. ಇವತ್ತು ಬರೀ ಏನು ಅಂತಂದರೆ, ಬರೀ ಅಷ್ಟು ಮಾತ್ರ ಅಲ್ಲ, ವೇಗವಾಗಿ ನಿಖರವಾಗಿ ಎಲ್ಲ ಸುದ್ದಿಗಳನ್ನು ಇವತ್ತು ನಿಮಗೆ ಮುಟ್ಟಿಸ್ತೀವಿ. ಏನೇನು ಆಗ್ತಾ ಇದೆ ಅಯೋಧ್ಯೆಯಲ್ಲಿ ಎನ್ನುವಂಥದ್ದು ಎಲ್ಲ ಸಂಗತಿಗಳನ್ನು ನಿಮ್ಮ ಮುಂದುಗಡೆಗೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸಕ್ಕೆ ಪಂಚಶಕ್ತಿ, ಆ 32 ಸೆಕೆಂಡ್ಗಳು. ಈಗಿನ್ನೂ ಟೈಮ್ ಬಂದಿಲ್ಲ, ಇನ್ನೂ ಮಾತಾಡ್ತೀನಿ ನಾನು. ಈ ಮುಹೂರ್ತ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಮಾತಾಡಬೇಕು. ಈ ಶುಭ ಮುಹೂರ್ತದ ಮಹಿಮೆ ಏನು ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಸಂಗತಿ ಇದು. ಯಾಕಂದರೆ ಈ ಮುಹೂರ್ತದ ಬಗ್ಗೆ ಕೆಲವರು ಒಂದಷ್ಟು ಅಪಸ್ವರಗಳನ್ನು ಕೂಡ ಎತ್ತಿರುವಂಥವ್ರು. 5 ಇಟ್ಟಿಗೆನಲ್ಲಿ ಈ ಮಂದಿರದ ಶಕ್ತಿ ಸಾಮರ್ಥ್ಯ ಅಡಗಿದೆ. ಚಿನ್ನದ ಇಟ್ಟಿಗೆ ಮತ್ತು ಬೆಳ್ಳಿಯ ಇಟ್ಟಿಗೆಗಳಿದೆಯಲ್ಲ, ಅದು ಈ 32 ಸೆಕೆಂಡ್ಗಳಲ್ಲಿ ಸೃಷ್ಟಿಯಾಗಲಿದೆ ಹೊಸ ಇತಿಹಾಸ. ಬಹಳ ಆಶ್ಚರ್ಯ ಆಗುವಂಥದ್ದು ಏನು ಅಂದರೆ, ಇಲ್ಲಿ ರಾಜಕೀಯವನ್ನು ಬೆರೆಸುವಂಥದ್ದು ಖಂಡಿತವಾಗಲೂ ಅಲ್ಲ. ದಿಗ್ವಿಜಯ್ ಸಿಂಗ್ ಅಂತವರು ಈ ಮುಹೂರ್ತವನ್ನು ಇಟ್ಟಿರುವಂಥದ್ದು ಮುಹೂರ್ತ ಸರಿ ಇಲ್ಲ ಅಂತ. ಅವ್ರು ಯಾವಾಗ ಜ್ಯೋತಿಷ್ಯ ಓದ್ಕೊಂಡ್ರು, ಅವ್ರಿಗೆ ಯಾವಾಗ ಇದು ಅರ್ಥ ಆಯಿತೋ ನನಗೆ ಗೊತ್ತಾಗದಿರುವಂಥ ಸಂಗತಿ. ಪ್ರಶ್ನೆ ಇರಲಿ, ಹಾಗಾದರೆ ನಿಜಕ್ಕೂ ಈ ಮುಹೂರ್ತ ಏನು? ಸಾಮಾನ್ಯವಾಗಿ ಏನು ಅಂದರೆ, ಬೆಳಗಿನ ಮುಹೂರ್ತ ನಾವೇನಾದರೂ ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಬೆಳಗಿನ ಮುಹೂರ್ತವನ್ನು ಇಡ್ತೀವಿ, ಅಥವಾ ಸಂಜೆಯ ಮುಹೂರ್ತವನ್ನು ನಾವು ವಿಶೇಷವಾಗಿ ನಾವು ಬಳಸ್ತೀವಿ, ಅದು ಗೋಧೂಳಿ ಮುಹೂರ್ತವನ್ನು. ಆದರೆ ಈ ಮಧ್ಯಾಹ್ನದ ಮುಹೂರ್ತವನ್ನು ಬಳಸಿರೋದಕ್ಕೆ ಕಾರಣ ಏನು?
ಅದರ ಹಿನ್ನೆಲೆ ಏನು, ಅದರ ಶಕ್ತಿ ಏನು, ಅಥವಾ ಈ ಬೇರೆ ಬೇರೆಯವರು ಏನೇನು ಅಪಸ್ವರ ಎತ್ತಿದಾರಲ್ಲ ಅದಕ್ಕೆ ಉತ್ತರ ಏನು? ನಿಜಕ್ಕೂ ಈ ಮುಹೂರ್ತ ಹೇಗಿದೆ? ಬನ್ನಿ ನೋಡೋಣ. ಹಿಂದೂ ಹೃದಯ ಸಾಮ್ರಾಟನ ಮಂದಿರ ನಿರ್ಮಾಣಕ್ಕೆ ಶುಭ ಮುಹೂರ್ತ. ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸಕ್ಕೆ ಪಂಚಶಕ್ತಿ. ಎಸ್, ದೇಶದೆಲ್ಲೆಡೆ ರಾಮ ಮಂದಿರ ನಿರ್ಮಾಣದ ಸಂಭ್ರಮ ಎಲ್ಲೆ ಮೀರಿದೆ. ನಿನ್ನೆ ಸರಾಯು ನದಿ ತಟದಲ್ಲಿ ಬೆಳಗಿದ ಬೆಳಕು ಅಯೋಧ್ಯೆಯನ್ನ ಹೊಳೆಯುವಂತೆ ಮಾಡ್ತಿವೆ. ಎಲ್ಲೆಡೆ ರಾಮನಾಮ ಮಂತ್ರ ಮೊಳಗುತ್ತಿದೆ. ಇನ್ನೇನು ಪ್ರಧಾನಿ ಮೋದಿ ಮಂದಿರ ನಿರ್ಮಾಣದ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಶತಶತಮಾನಗಳಿಂದ ಕಾದು ರಾಮ ಜನ್ಮಭೂಮಿಯಲ್ಲಿ ತಲೆ ಎತ್ತುತ್ತಿರುವ ರಾಮ ಮಂದಿರ ನಿರ್ಮಾಣಕ್ಕೆ ಖ್ಯಾತ ಜ್ಯೋತಿಷಿಗಳು ಅದ್ಭುತವಾದ ಮುಹೂರ್ತವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನಿದು ಮುಹೂರ್ತದ ಮಹಿಮೆ? ಅದನ್ನೇ ತೋರಿಸ್ತೀವಿ ನೋಡಿ. ಮಧ್ಯಾಹ್ನ 12 ಗಂಟೆಗೆ ಶಿಲಾನ್ಯಾಸದ ವಿಧಿವಿಧಾನ ಆರಂಭ. 12 ಗಂಟೆ 15 ನಿಮಿಷಕ್ಕೆ ಮೋದಿಯಿಂದ ಬೆಳ್ಳಿ ಇಟ್ಟಿಗೆಯ ಶಿಲಾನ್ಯಾಸ. ಎಸ್, ಲೋಕ ಕಲ್ಯಾಣಕ್ಕಾಗಿ ಅವತಾರ ಎತ್ತಿದ ರಾಮನದ್ದು ವರ್ಣಿಸಲಾಗದ ಐತಿಹ್ಯವಿದೆ. ಇಂಥ ಧನುರ್ಧಾರಿ ರಾಮ ಮಂದಿರಕ್ಕೆ ಅದೆಷ್ಟು ಹೋರಾಟ ನಡೆದಿದೆ ಅನ್ನೋದು ಈಗ ಚರಿತ್ರೆ. ಆದ್ರೆ ಹಿಂದೂ ಹೃದಯ ಸಾಮ್ರಾಟನ ಮಂದಿರ ನಿರ್ಮಾಣಕ್ಕೆ ಕೋಟಿ ಕೋಟಿ ಭಕ್ತರು ಶಬರಿಯಂತೆ ಕಾಯುತ್ತಿದ್ದಾರೆ. ಹೀಗಾಗಿ ಇಂಥ ರಾಮ ಮಂದಿರ ನಿರ್ಮಾಣಕ್ಕೆ ಮುಹೂರ್ತ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಅಂದಹಾಗೆ ಮಧ್ಯಾಹ್ನ 12 ಗಂಟೆಗೆ ಶಿಲಾನ್ಯಾಸ ವಿಧಿವಿಧಾನ ಆರಂಭವಾಗುತ್ತೆ ಅಂತ ಗೊತ್ತಾಗಿದ್ದು, ಮಧ್ಯಾಹ್ನ 12 ಗಂಟೆ 15 ನಿಮಿಷಕ್ಕೆ ಪ್ರಧಾನಿ ಮೋದಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಸರಿಯಾಗಿ 12 ಗಂಟೆ 15 ನಿಮಿಷ 15 ಸೆಕೆಂಡ್ ಬಳಿಕ 32 ಸೆಕೆಂಡ್ ಒಳಗೆ ಪ್ರಧಾನಿ ಮಂದಿರ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಮಂದಿರದ ಗರ್ಭಗುಡಿಯ ಸ್ಥಾನದಲ್ಲಿ ಶಿಲಾನ್ಯಾಸಕ್ಕೆ ಇಟ್ಟಿಗೆಯನ್ನ ಇಟ್ಟು ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ. ಅಂದಹಾಗೆ ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸಕ್ಕೆ ಒಟ್ಟು 5 ಇಟ್ಟಿಗೆಗಳನ್ನ ಬಳಸುವ ಮಾಹಿತಿ ಇದ್ದು, 5 ಇಟ್ಟಿಗೆಗಳಿಗೆ ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಅನ್ನೋ ಹೆಸರಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂತಿಮವಾಗಿ ಶಿಲಾನ್ಯಾಸದ ಬಳಿಕ ಗರ್ಭಗುಡಿಯ ಭಾಗದಲ್ಲಿ ಪ್ರಧಾನಿ ಕಳಶ ಪ್ರತಿಷ್ಠಾಪಿಸುತ್ತಾರೆ ಎನ್ನಲಾಗಿದೆ. ಅಷ್ಟಕ್ಕೂ ಶಿಲಾನ್ಯಾಸ ಮುಹೂರ್ತದ ವೈಶಿಷ್ಟ್ಯವೇನು ಅಂತ ನೋಡೋದಾದ್ರೆ, ರಾಮ ಮಂದಿರ ಶಿಲಾನ್ಯಾಸದ ಶುಭ ಮುಹೂರ್ತಕ್ಕೆ ಅಮೃತ ಯೋಗವಿದೆ. ಭದ್ರ ತಿಥಿ ಸಿದ್ಧಯೋಗ ಪ್ರಾಪ್ತವಾಗಲಿದೆ. ಇನ್ನು ಭೂಮಿಕರಣ ಶತಭಿಷ ನಕ್ಷತ್ರದಲ್ಲಿ ಮುಹೂರ್ತವನ್ನ ನಿಗದಿ ಮಾಡಲಾಗಿದೆ. ಈ ಮುಹೂರ್ತದಲ್ಲಿ ಭೂಮಿ ಪೂಜೆಯಾದ್ರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿದೆ, ದೇಶದಲ್ಲಿ ಉನ್ನತಿ ಕಾಣಲಿದೆ ಅನ್ನೋದು ಜ್ಯೋತಿಷ್ಯ ವಲಯದ ಲೆಕ್ಕಾಚಾರವಾಗಿದೆ. ಒಟ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸ ನೆರವೇರಲಿದ್ದು, ಕೋಟ್ಯಾಂತರ ಭಕ್ತರ ರಾಮನ ಅನುಯಾಯಿಗಳ ಕನಸು ಈಡೇರಲಿದೆ. ಬ್ಯೂರೋ ರಿಪೋರ್ಟ್, TV9. ಶತಭಿಷ ನಕ್ಷತ್ರದಲ್ಲಿ ಇದಾಗ್ತಿರುವಂಥದ್ದು. ಶತಭಿಷ ನಕ್ಷತ್ರದ ವಿಶೇಷತೆ ಏನು ನೋಡಿ. ಈ ನಕ್ಷತ್ರದಲ್ಲಿ ಏನಾದರೂ ಈ ಪುಣ್ಯ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈ 100 ನಕ್ಷತ್ರಗಳ ಬಲ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ನಂಬರ್ 1. ನಂಬರ್ 2 ನೋಡಿ, ರಾಮನ ನಕ್ಷತ್ರ ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರಕ್ಕೆ ಶತಭಿಷ ನಕ್ಷತ್ರ ಇದೆಯಲ್ಲ, ಅದು ಮಹಾಮೈತ್ರ ತಾರೆ. ಗಮನಿಸಬೇಕು, ಮಹಾಮೈತ್ರ ತಾರೆ ಇರೋದ್ರಿಂದ ಬಹಳ ಬಹಳ ಒಳ್ಳೆಯದಾಗುತ್ತೆ ಅನ್ನುವಂಥದ್ದೊಂದು. ಯಾಕೆ ಈ ಬೇರೆ ಬೇರೆಯವರು ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ದಿಗ್ವಿಜಯ್ ಸಿಂಗ್ ಅಂತವರು ಅಂತಂತಂದರೆ, ಇಲ್ಲಿ ಮೋದಿ ನಕ್ಷತ್ರವನ್ನು ಕೂಡ ನಾವು ಉಲ್ಲೇಖ ಮಾಡಲೇಬೇಕು. ಮೋದಿಯವರ ನಕ್ಷತ್ರ ಅನುರಾಧ ನಕ್ಷತ್ರ, ಅದು ಮಹಾನಕ್ಷತ್ರ. ಅನುರಾಧ ನಕ್ಷತ್ರ ಕೂಡ ಈ ಶತಭಿಷ ನಕ್ಷತ್ರಕ್ಕೆ ಅದು ಕೂಡ ಮೈತ್ರಿ ತಾರೆ. ರಾಮನ ನಕ್ಷತ್ರ ಪುನರ್ವಸು ನಕ್ಷತ್ರ ಹೆಂಗೆ ಶತಭಿಷ ನಕ್ಷತ್ರಕ್ಕೆ ಮಹಾಮೈತ್ರಿ ತಾರೆ ಆಗುತ್ತೋ, ಅದೇ ರೀತಿ ಮೋದಿಯವರ ನಕ್ಷತ್ರ ಅನುರಾಧ ನಕ್ಷತ್ರ ಕೂಡ ಇದಕ್ಕೆ ಮೈತ್ರಿ ತಾರೆ ಆಗುತ್ತೆ. ಮೋದಿಯವರ ಶಕ್ತಿ ಬಲವರ್ಧನೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇದರಲ್ಲಿ. ಹೀಗಾಗಿ ಇವೆಲ್ಲವೂ ಕೂಡ ಅಪಸ್ವರಗಳು ಹೇಳ್ತಾ ಇವೆ. ಬರೀ ಇದನ್ನು ನಾವು ಮಾತ್ರ ಹೇಳುವಂಥದ್ದಲ್ಲ, ಸಾಕಷ್ಟು ಸಂಗತಿಗಳನ್ನು ನಾವು ಹೇಳ್ತೀವಿ. ಯಾಕಂದರೆ ಇದರಲ್ಲೂ ವಿಶೇಷವಾಗಿ ಮುಹೂರ್ತದ ಬಗ್ಗೆನೇ ನಮ್ಮ ಪ್ರತಿನಿಧಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಒಂದಷ್ಟು ವಿವರಗಳನ್ನು ನಿಮ್ಮ ಎದುರುಗಡೆ ಕೊಟ್ಟುಬಿಡ್ತೀನಿ. ನಿರ್ಮಲಾನಂದ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದು ಮಾತಾಡ್ತಾರೆ. ಸೂರ್ಯನಾರಾಯಣ ರಾಷ್ಟ್ರೀಯ ಸಹ ಸಂಯೋಜಕ ಭಜರಂಗ ದಳ ನಮ್ಮ ಜೊತೆ ಮಾತಾಡ್ತಾರೆ. BS
ಎಸ್ ಮಂಜುನಾಥ ಸ್ವಾಮಿ ಪ್ರಾಂತ ಸಂಪರ್ಕ ಪ್ರಮುಖ ವಿಶ್ವ ಹಿಂದೂ ಪರಿಷತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಿ ಸುರೇಶ್ ಜಂಟಿ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಗುರುರಾಜ್ ಕರ್ಜಗಿ ರಾಮಾಯಣದ ಬಗ್ಗೆ ಸೀರೀಸ್ಗಳನ್ನೇ ಮಾಡಿದ್ದಾರೆ. ಬಹುಶಃ ಏನು ಅಂತಂದರೆ ಕರ್ನಾಟಕದಲ್ಲಿ ರಾಮನ ಬಗ್ಗೆ ಅಥೆಂಟಿಕ್ಕಾಗಿ ಮಾತಾಡುವಂಥವರು, ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಮಾತಾಡುವಂಥ ಅಂತಂದರೆ ಗುರುರಾಜ್ ಕರ್ಜಗಿಯವರು. ಬಿ ಎಸ್ ಮಂಜುನಾಥ ಸ್ವಾಮಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಬಸವರಾಜ್ ಗುರೂಜಿ ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗಾರ್ ನಮಗೂ ನಿಮಗೂ ಪರಿಚಿತರು, ಮೈಸೂರಿನಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಧಾರ್ಮಿಕ ಚಿಂತಕರು. ಇನ್ನು ಶಂಕರ್ ಬಿದರಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಆಗಿನ ಸ್ಥಿತಿಗತಿಗಳು ಹೆಂಗಿತ್ತು ಅದನ್ನು ನಿಭಾಯಿಸಿದಂಥ ಬಗೆ ಹೇಗೆ, ಇದ್ರ ಬಗ್ಗೆ ಶಂಕರ್ ಬಿದರಿ ಅವರು ಮಾತಾಡ್ತಾರೆ. ಅಶೋಕ್ ಹಾರ್ನಳ್ಳಿ ಈ ಕಾನೂನಿನ ಹೋರಾಟ ಅನ್ನುವಂಥದ್ದು ಯಾವ ರೀತಿ ಇತ್ತು, ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ನಮ್ಮ ಜೊತೆಗೆ ಮಾತಾಡ್ತಾರೆ. ವೆರಿ ಇಂಪಾರ್ಟೆಂಟ್ಲಿ ನಾರಾಯಣಾಚಾರ್ಯರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ನಿಮಗೆಲ್ಲ ಪರಿಚಿತರು, ಇರೋದನ್ನು ಇದ್ದ ಹಾಗೆ ಹೇಳುವಂಥವರು. ಆ 18 ದಿನಗಳು ಅವರ ಕೃತಿ ಇದೆಯಲ್ಲ ಅದನ್ನು ಓದ್ದವರೇ ಇಲ್ಲ. ಯಾವುದಾದ್ರೂ ಯುದ್ಧದ ಸನ್ನಿವೇಶಗಳನ್ನು, ಯಾವುದಾದ್ರೂ ಮಹಾಕಾವ್ಯದ ಸನ್ನಿವೇಶಗಳನ್ನು ಅವರಷ್ಟು ಚಂದವಾಗಿ ಚೊಕ್ಕವಾಗಿ ಕಟ್ಟಿಕೊಡುವಂಥ ಮತ್ತೊಬ್ಬರಿಲ್ಲ. ಬಹಳ ಅದ್ಭುತವಾಗಿ ಅಥೆಂಟಿಕ್ಕಾಗಿ ಹೇಳುವಂಥವರು ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ಖ್ಯಾತ ಜ್ಯೋತಿಷಿಗಳು ಎಸ್ ಕೆ ಜೈನ್ ಕೂಡ ನಮ್ಮ ಜೊತೆಗೆ ಬರ್ತಾರೆ ಈ ಮುಹೂರ್ತದ ಬಗ್ಗೆ ಮಾತಾಡಲಿಕ್ಕೆ. ಇನ್ನು ಈ ಮುಹೂರ್ತದ ಬಗ್ಗೆ ಹೇಳಬೇಕು ಅಂತಲೇ ನಮ್ಮ ಪ್ರತಿನಿಧಿ ಕಾಯ್ತಾ ಇದ್ದಾರೆ. ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮದ ನಂತರ ಬಹಳಷ್ಟು ಸಂಗತಿಗಳನ್ನು ನಾನು ಮೊದಲೇ ಹೇಳಿದೆ. ಯಾವ ಸಣ್ಣ ಪುಟ್ಟ ಸಂಗತಿಗಳನ್ನು ಕೂಡ ಇವತ್ತು ನಾವು ನಿಮಗೆ ಮಿಸ್ ಮಾಡಲ್ಲ. ಎಲ್ಲ ಸಂಗತಿಗಳನ್ನು ಕೂಡ ನಿಮ್ಮ ಎದುರುಗಡೆ ಇಡ್ತಾ ಹೋಗ್ತೀವಿ. ಸಾಕಷ್ಟು ಸಂಗತಿಗಳನ್ನು ಹೇಳೋಣ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ. ಯಾರ್ಯಾರ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಎಲ್ಲ ವಿವರಗಳನ್ನು ಕೊಟ್ಟಾಗಿದೆ. ಯಾವುದೇ ಸಣ್ಣ ಸಂಗತಿಗಳು ಕೂಡ ಇವತ್ತು ನಿಮ್ಗೆ ಮಿಸ್ ಆಗಲ್ಲ. ಎಲ್ಲರಿಗಿಂತ ನಿಖರವಾಗಿ, ವೇಗವಾಗಿ ಎಲ್ಲ ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕಂದರೆ ನೀವು ಮನೆಯಲ್ಲೇ ಕೂತು ಇವತ್ತು ಅಯೋಧ್ಯೆಯ ದರ್ಶನವನ್ನು ಪಡಿಬೋದು, ರಾಮಲಲ್ಲಾನ ದರ್ಶನವನ್ನು ಪಡಿಬೋದು. ಜೊತೆಗೆ ಈ ತಜ್ಞರಿಂದ, ವಿದ್ವಾಂಸರಿಂದ ನೀವು ಹಲವಾರು ಸಂಗತಿಗಳನ್ನು, ಈ ರಾಮನ ಸಂಗತಿಗಳನ್ನು ನೀವು ತಿಳ್ಕೋಬಹುದು. ಸಾಕಷ್ಟು ವಿವರಗಳನ್ನು ಕೊಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಮುಹೂರ್ತದ ಬಗ್ಗೆ ಏನೀಗ ವಿಚಾರ ಎದ್ದಿದೆ, ಈ ಮುಹೂರ್ತದ ಬಗ್ಗೆ ನಮ್ಮ ಪ್ರತಿನಿಧಿ ಅವಿನಾಶ್ ಇನ್ನಷ್ಟು ವಿವರಗಳನ್ನು ಕೊಡ್ತಾರೆ. ಎಸ್ ರಂಗನಾಥ್, ಯಾವುದೇ ಒಂದು ಶುಭ ಕಾರ್ಯ ಆಗಬೇಕಾದ್ರೆ ಅಪಸ್ವರಗಳು, ಅದೇ ರೀತಿಯಾಗಿ ಒಂದಷ್ಟು ವಿಘ್ನಗಳು ಏನಾದರೂ ಇದ್ದೇ ಇರುತ್ತೆ, ಪ್ರಶ್ನೆಗಳನ್ನ ಮಾಡುವಂಥವ್ರು. ಈ ಬಾರಿ ಅಯೋಧ್ಯೆಯ ಶಿಲಾನ್ಯಾಸದ ಒಂದು ಮುಹೂರ್ತದ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ದಿಗ್ವಿಜಯ್, ಹಾಗಾದ್ರೆ ಅವರು ತೆಗೆದಿರುವಂತಹ ಅಪಸ್ವರ ಏನ್ ಪ್ರಶ್ನೆ ಮಾಡಿದ್ದಾರೆ ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದ್ರೆ, ಅಯೋಧ್ಯೆ ಮುಹೂರ್ತಕ್ಕೆ ಸಂಬಂಧಪಟ್ಟ ಹಾಗೆ ಚಕಾರ ಎತ್ತಿದ್ದಾರೆ ಕೈ ನಾಯಕ ದಿಗ್ವಿಜಯ್ ಸಿಂಗ್. ಇದಕ್ಕೆ ಸಂಬಂಧಪಟ್ಟಂತ ಒಂದು ಮುಹೂರ್ತ ಏನಿದೆ ಅದು ಸರಿಯಾಗಿಲ್ಲ. ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ. ಅಂಥದ್ರಲ್ಲಿ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಅಗತ್ಯ ಏನಿತ್ತು ಅಂತ ಪ್ರಧಾನಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅಶುಭ ಮುಹೂರ್ತದಲ್ಲಿ ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಕಾಲದಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳು ಆಗೋದಿಲ್ಲ. ಆದರೆ ಈ ರೀತಿಯಾಗಿ ನಿಗದಿ ಮಾಡೋದಕ್ಕೆ ಏನ್ ಕಾರಣ? ಸನಾತನ ಧರ್ಮದ ಗೌರವ, ಅದೇ ರೀತಿಯಾಗಿ ಮರ್ಯಾದೆಯನ್ನ ಕಳೀತಾ ಇದ್ದೀರಿ ಅನ್ನೋ ಒಂದು ಆರೋಪವನ್ನು ಕೂಡ ದಿಗ್ವಿಜಯ್ ಸಿಂಗ್ ಮಾಡಿದ್ದಾರೆ. ಇದು ಸನಾತನ ಧರ್ಮಕ್ಕೆ ಮಾಡಿರುವಂತಹ ಅಗೌರವ. ಯಾವುದೇ ಶುಭ ಕಾರ್ಯ ಆದ್ರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಒಂದು ಮುಹೂರ್ತ ಅಂತ ಇರುತ್ತೆ. ಒಂದು ಸಣ್ಣ ಪುಟ್ಟ ಗುಡಿ ಕಟ್ಟಬೇಕಾದ್ರೂ ಕೂಡ ಗಳಿಗೆ, ಯಾವ ದಿನ ಎಲ್ಲವನ್ನೂ ಕೂಡ ನೋಡ್ತಾರೆ. ಅಂಥದ್ರಲ್ಲಿ 5 ಶತಮಾನಗಳ ಒಂದು ಇತಿಹಾಸ ಇದೆ. ಅಂತ ಒಂದು ರಾಮ ಮಂದಿರವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಾತುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ. ಯಾವುದೇ ರೀತಿಯಾದಂಥ ಮದುವೆ ಮುಂತಾದಂಥ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ. ಅಂಥದ್ರಲ್ಲಿ ಈ ಸಮಯದಲ್ಲೇ ಆಗಸ್ಟ್ 5ನೇ ತಾರೀಕು ಯಾಕೆ ಈ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಬೇಕಾಗಿತ್ತು ಅಂತ ದಿಗ್ವಿಜಯ್ ಸಿಂಗ್ ಅವರ ಪ್ರಶ್ನೆ. ಆಗಸ್ಟ್ 5ನೇ ತಾರೀಕು ಯಾಕೆ ನೀವು ಆ ಒಂದು ದಿನಾಂಕವನ್ನ ನಿರ್ಧಾರ ಮಾಡಿದ್ರಿ? ಅವತ್ತೇ ಶಿಲಾನ್ಯಾಸ ಅಂತ ಅಂದೇ ಸ್ವರೂಪ ನೀಡಲು ಹೊರಟಿರೋದು ನಮಗೆ ಎಲ್ಲರಿಗೂ ಕೂಡ ಅಪಾಯಕಾರಿ ಅಂತ. ಆದರೆ ಇಡೀ ಭಾರತ ಅಂದ್ಕೊಂಡಿರುವಂಥದ್ದು ರಾಮ ಮಂದಿರದ ಈ ಶಿಲಾನ್ಯಾಸದ ನಂತರ ಇಡೀ ದೇಶ ಸಮೃದ್ಧಿ ಆಗುತ್ತೆ ಅನ್ನೋದು. ಆದರೆ ದಿಗ್ವಿಜಯ್ ಸಿಂಗ್ ಅವರ ಪ್ರಕಾರ ಈ ಒಂದು ಮುಹೂರ್ತದಲ್ಲಿ ಈಗ ಶಿಲಾನ್ಯಾಸ ಮಾಡ್ತಾ ಇರೋದು ಇಡೀ ದೇಶಕ್ಕೆ ಒಂದು ರೀತಿಯಾಗಿ ಸಂಚಕಾರ ಆಗುತ್ತೆ, ಅಶುಭ ಆಗುತ್ತೆ. ಈ ನಡುವೆ ಮುಹೂರ್ತ ಇಟ್ಟಂತ ವಿದ್ವಾಂಸರಿಗೂ ಕೂಡ, ಯಾರ್ಯಾರು ವಿದ್ವಾಂಸರಿದ್ದಾರೆ ಅವ್ರಿಗೂ ಕೂಡ ಬೆದರಿಕೆ ಕರೆಗಳು ಬಂದಿದೆ. ಇದು ಬಹಳ ಪ್ರಮುಖವಾದಂತಹ ವಿಚಾರ. ನೀವು ಇಟ್ಟ ಮುಹೂರ್ತ ಏನಿದೆ ಅದನ್ನ ವಾಪಸ್ ಪಡೆದುಕೊಳ್ಳಿ ಅನ್ನೋ ರೀತಿಯಾಗಿ ಅವರಿಗೆ ಬೆದರಿಕೆ ಕರೆ ಕೂಡ ಬಂದಿದೆ. ಇದನ್ನ ವಾಪಸ್ ಪಡಿಬೇಕು ನೀವು ಅನ್ನೋ ರೀತಿಯಾಗಿ. ಹಾಗಾಗಿ ಈ ರೀತಿ ಶುಭ ಕಾರ್ಯಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಪಸ್ವರ ಇರುತ್ತೆ. ಇದನ್ನೆಲ್ಲ ದಾಟಿದ್ರೇನೆ ಶುಭ ಕಾರ್ಯಗಳು ಆಗುವಂಥದ್ದು. ಹಾಗಾಗಿ ಇದು ವಿವಾದ ಆಗಿರೋದು ಮುಹೂರ್ತಕ್ಕೆ ಸಂಬಂಧಪಟ್ಟ ಹಾಗೆ. ಓಟಿಯೋ ರಂಗನಾಥ್.
ಅಪಸ್ವರಗಳು ನಮ್ಮಲ್ಲೇನು ಕಡಿಮೆ ಇತ್ತಾ? ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂತಂದರೆ ಬಹಳಷ್ಟು ವಿವರಗಳು, ಬಹಳಷ್ಟು ಸಂಗತಿಗಳನ್ನು ನಾವು ಹೇಳ್ಬೋದು. ಯಾಕಂದರೆ ಅಪಸ್ವರ ಎತ್ತುವಂಥದ್ದೇ ಕೆಲವರ ಜಾಯಮಾನ, ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ಮುಹೂರ್ತದ ಬಗ್ಗೆ ಮಾತಾಡಲಿಕ್ಕೆ ಅಂತಲೇ ಜೈನವರು ಇರ್ತಾರೆ, ಬಸವರಾಜ್ ಗುರೂಜಿಯವರು ಇರ್ತಾರೆ, ನಾವು ಚರ್ಚೆ ಮಾಡ್ತೀವಿ, ಸಾಕಷ್ಟು ಸಂಗತಿಗಳನ್ನು ಹೇಳಬೇಕು. ಆಗ ನಮ್ಮ ಆ್ಯಂಕರ್ ಹೇಳ್ತಾ ಇದ್ರು, ಸುಕನ್ಯಾ ಹೇಳ್ತಾ ಇದ್ರು ಏನು ಅಂತಂದರೆ ರಾಮನಾಮ ಜಪವನ್ನು ಮಾಡಬೇಕು, ಇದೊಂದು ಭಾಳ ಅದ್ಭುತ. ರಾಮನಾಮ ಜಪವನ್ನು ಎಷ್ಟು ಮಾಡಿದರೂ ಸಾಲದು ಅಂತ. ಅದಕ್ಕೆ ದಾಸರು ಹೇಳಿದ್ದು, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ ಅಂತ. ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಮುಂದಿಡ್ತೀವಿ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಲಖನೌ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇದೀಗ ಬಂದಿರುವಂಥ ಸುದ್ದಿ, ನರೇಂದ್ರ ಮೋದಿಯವರು ಲಖನೌ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಲಖನೌದತ್ತ ಮೋದಿ ಪ್ರಯಾಣವನ್ನು ಬೆಳೆಸಿದರು. ದೆಹಲಿಯಿಂದ ಅವರು ಹೊರಟರು ಲಖನೌದ ಕಡೆಗೆ. ನಿಜಕ್ಕೂ ಇವತ್ತೊಂದು ಐತಿಹಾಸಿಕ ಕ್ಷಣ. ಇವತ್ತು ಯಾರಿಗೆ ಸಿಗುತ್ತೆ ಇಂಥ ಒಂದು ಮಹಾಭಾಗ್ಯ ಹೇಳಿ? ಎಷ್ಟು ಜನ ಬಂದು ಹೋದರು, ಏನಾಯಿತು ಕಥೆ? ಬೆಳಗ್ಗೆ 10:35ಕ್ಕೆ ಉತ್ತರ ಪ್ರದೇಶದ ಲಖನೌವನ್ನು ತಲುಪ್ತಾರೆ ಮೋದಿ. ಲಖನೌದ ಕಡೆಗೆ ಈಗಾಗಲೇ ಮೋದಿ ಹೊರಟಿದ್ದಾರೆ. ಬೆಳಗ್ಗೆ 10:40ಕ್ಕೆ ಅಯೋಧ್ಯೆಗೆ ಪ್ರಧಾನಿ ಮೋದಿ ತೆರಳುತ್ತಾರೆ. ಬೆಳಗ್ಗೆ 11:30ಕ್ಕೆ ಅಯೋಧ್ಯೆಯನ್ನು ತಲುಪ್ತಾರೆ ಪ್ರಧಾನಿ ಮೋದಿ. ಈಗಾಗಲೇ ಅಲ್ಲಿ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ನೋಡಿ, ಹನುಮಾನ ಮಂದಿರಕ್ಕೆ ಮೊದಲು ಭೇಟಿ ಕೊಡ್ತಾರೆ. ಅವರಿಗೆ ಸಂಕಟ ಮೋಚನ ಹನುಮಾನ್ ಅಂತ ಕರೀತಾರೆ. ಅಲ್ಲಿ ನಾವು ಹೆಂಗೆ ಗಣಪತಿನ ಪೂಜೆ ಮಾಡ್ತೀವೋ ಹಾಗೆ ಅಲ್ಲಿ ಏನಾದರೂ ಪೂಜೆ ನಡೀತಿರುವಂಥ ಸಂದರ್ಭದಲ್ಲಿ ಯಾರ್ಯಾರು ಇರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಅಲ್ಲಿ ಅರ್ಚಕರನ್ನ ಹೊರತುಪಡಿಸಿ, ಇವರು 4 ಜನರನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಇರಲ್ಲ. ನೋಡ್ತಾ ಇದ್ದೀವಿ, ಈಗಾಗಲೇ ಫ್ಲೈಟಲ್ಲಿ ಹೊರಟಿರುವಂಥದ್ದು. ಅದರ ವಿವರಗಳನ್ನು ನಾವೀಗ ಕೊಡ್ತಾ ಇದ್ದೀವಿ. ಅಭಿಜಿನ್ ಲಗ್ನದಲ್ಲಿ ಇವತ್ತು ಏನು ಈ ಕಾರ್ಯಕ್ರಮ ಆಗ್ತಾ ಇದೆ, ನಿಜಕ್ಕೂ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಇಡೀ ದೇಶದ ಜನ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಈಗಾಗಲೇ ಲಖನೌ ಕಡೆಗೆ ಹೊರಟಿದ್ದಾರೆ. ಅವರು 11:15 ಸುಮಾರಿಗೆ ಅಯೋಧ್ಯೆಯನ್ನು ತಲುಪ್ತಾರೆ ಪ್ರಧಾನಿ ಮೋದಿ. ನಾನು ಹೇಳ್ತಾ ಇದ್ದೆ, ಹನುಮಾನ ಮಂದಿರದಲ್ಲೂ ಕೂಡ ಎಲ್ಲ ಸಿದ್ಧತೆಗಳಾಗಿದೆ. ನೋಡಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ, ಪ್ರಧಾನಿಗೆ ಬೆಳ್ಳಿ ಕಿರೀಟವನ್ನು ಅರ್ಪಿಸಲಾಗುತ್ತೆ ಅನ್ನುವಂಥದ್ದು. ಭೂಮಿ ಪೂಜೆಗೂ ಮುನ್ನ ಹನುಮಾನ್ ಗಡಿಗೆ ಪ್ರಧಾನಿ ಭೇಟಿ ಕೊಡ್ತಾರೆ. ಅಲ್ಲಿ ಕೆಲವರು ಇರಬೇಕು. ಅಲ್ಲಿ ತೀರ್ಥ ಪ್ರಸಾದ ಸೇವನೆ ಕೂಡ ಇಲ್ಲ. ಪ್ರಧಾನಿಗೆ ಶ್ರೀರಾಮನ ಹೆಸರು ಇರುವಂಥ ಬೆಳ್ಳಿ ಕಿರೀಟವನ್ನು ಅರ್ಪಿಸ್ತಾರೆ. ಬಳಿಕ ಈ 3.5 ಕ್ವಿಂಟಲ್ ತೂಕದ ಗಂಟೆಯನ್ನು ಬಾರಿಸಿ ಮೋದಿ ಅಲ್ಲಿಂದ ನಿರ್ಗಮಿಸ್ತಾರೆ. ಅಲ್ಲಿ ಯಾರೂ ಕೂಡ ಇರಬಾರ್ದು. ಅರ್ಚಕರನ್ನ ಹೊರತುಪಡಿಸಿ ಮೋದಿಯವರ ಮಾತ್ರ. ಅಲ್ಲಿ ಯಾವುದೇ ತೀರ್ಥ ಸೇವನೆ ಇಲ್ಲ, ಪ್ರಸಾದ ಸೇವನೆ ಇಲ್ಲವೇ ಇಲ್ಲ. ಶ್ರೀ ಗದ್ದಿನ್ ಶೀನ್ ಪ್ರೇಮದಾಸ್ ಜಿ ಮಹಾರಾಜ್ ಈ ಮಾತನ್ನು ಹೇಳಿದ್ದಾರೆ. ಪ್ರಧಾನಿಗೆ ನಾವು ಬೆಳ್ಳಿ ಕಿರೀಟವನ್ನು ಅರ್ಪಿಸ್ತೀವಿ. ಗದ್ದಿನ್ ಶೀನ್ ಹನುಮಾನ್ ಗಡಿ ದೇಗುಲದ ಪ್ರಧಾನ ಅರ್ಚಕರು. ಈ ಹನುಮಾನ್ ದೇಗುಲ ಏನಿದೆ, ಇದಕ್ಕೊಂದು ಬಹಳ ಮಹತ್ವ ಇದೆ. ಇದು ಯಾಕಂದರೆ ಮೊದಲೇ ಕರ್ನಾಟಕದ ಕುವರ ಹನುಮಂತ. ನೋಡಿ ಯಾವ ರೀತಿ ಆತನ ಪರಿ ಎಷ್ಟರ ಮಟ್ಟಿಗಿದೆ ಅಂತ. ಯಾಕಂದರೆ ನೀವು ಹನುಮಾನನ್ನು ಹೊರತುಪಡಿಸಿ ರಾಮನನ್ನು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸೊ ಅಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಪ್ರಧಾನಿ ಮೋದಿಯವ್ರನ್ನು ಕೂಡ ನೋಡ್ತಾ ಇದ್ದೀವಿ. ಬಹಳ ಸಜ್ಜಾಗಿ ಹೊರಟಿದ್ದಾರೆ. ರೇಷ್ಮೆ ಪಂಚೆಯನ್ನು ಉಟ್ಕೊಂಡು, ರೇಷ್ಮೆಯ ಜುಬ್ಬವನ್ನು ಧರಿಸಿ ಪ್ರಧಾನಿ ಮೋದಿ ಹೊರಟಿರುವಂಥದ್ದು. ಲಖನೌದ ಕಡೆಗೆ ಪ್ರಧಾನಿ ಮೋದಿ ಪ್ರಯಾಣ ಬೆಳೆಸಿದ್ದಾರೆ. 11:15 ಸುಮಾರಿಗೆ ಅಯೋಧ್ಯೆಯನ್ನು ತಲುಪ್ತಾರೆ. ಅಲ್ಲಿಂದ ಶುಭ ಕಾರ್ಯಗಳು ಆರಂಭ ಆಗುತ್ತೆ. ಮೊದಲು ಹನುಮಾನ್ ಗುಡಿಯ ಪ್ರವೇಶ, ಅಲ್ಲಿ ಹನುಮಾನನ ದರ್ಶನ. ಅದಾದ ಮೇಲಿಂದ ರಾಮ ಜನ್ಮಭೂಮಿಯ ಶಿಲಾನ್ಯಾಸ ಏನಿದೆ ಆ ಕಡೆಗೆ ಪ್ರಧಾನಿ ಮೋದಿ ಹೋಗ್ತಾರೆ. ಅಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಬೆಳ್ಳಿಯ ಕಿರೀಟವನ್ನು ಮೋದಿಯವರಿಗೆ ಅರ್ಪಿಸ್ತಾರೆ. ಆ ಬೆಳ್ಳಿ ಕಿರೀಟದ ಮೇಲೆ ರಾಮನ ಹೆಸರನ್ನು ಕೂಡ ಕೆತ್ತಲಾಗಿದೆ ಅನ್ನುವಂಥ ಮಾತನ್ನು ಅಲ್ಲಿನ ಪ್ರಧಾನ ಅರ್ಚಕರು ಹೇಳಿದ್ದಾರೆ. ಎಲ್ಲ ಕಡೆಗೂ ಕೂಡ ಒಂದು ಸಂಗತಿನ ಹೇಳಲೇಬೇಕು. ಲಾಲಕೃಷ್ಣ ಅಡ್ವಾಣಿ ಈ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಮಾತ್ರ ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟಗಳನ್ನು ಮಾಡ್ತಾ ಇತ್ತು ವ್ಯವಸ್ಥಿತವಾಗಿ. ಅದಾದ ನಂತರ ಅದಕ್ಕೊಂದಿಷ್ಟು ವೇಗವನ್ನು ತಂದುಕೊಟ್ಟಂಥವರು ಅಂತಂತಂದರೆ ಅಡ್ವಾಣಿ, ಲಾಲ್ ಕೃಷ್ಣ ಅಡ್ವಾಣಿಯವರದ್ದು ಕೂಡ ಈಗಾಗಲೇ ರಾಮನಾಮ ಜಪ ಶುರುವಾಗಿದೆ. ಯಾಕಂದರೆ ಇವತ್ತು ಇಷ್ಟು ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಬೇರನ್ನು ಬಿಡಲಿಕ್ಕೆ ಕಾರಣ ಅಂತಂತಂದರೆ ಲಾಲ್ ಕೃಷ್ಣ ಅಡ್ವಾಣಿ. ಸೊ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಬೆಳಗ್ಗೆ 10:35ಕ್ಕೆ ಲಖನೌವನ್ನು ತಲುಪ್ತಾರೆ ಪ್ರಧಾನಿ ಮೋದಿ. ಅಲ್ಲಿಂದ 11:15 ಸುಮಾರಿಗೆ ಅವರು ಅಯೋಧ್ಯೆಯನ್ನು ತಲುಪ್ತಾರೆ. ಹನುಮಾನ್ ಗುಡಿಗೆ ಹೋಗ್ತಾರೆ. ಅಲ್ಲಿ ಹನುಮಾನ್ ಗಡಿ ಅಂತಾರೆ, ಹನುಮಾನ್ ಗುಡಿಗೆ ಹೋಗ್ತಾರೆ. ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಶಂಕುಸ್ಥಾಪನೆ ಎಲ್ಲಿದೆ ಆ ಕಡೆಗೆ ಅವರು ಹೋಗ್ತಾರೆ. ಹಾಗಾದರೆ ಇವತ್ತು ಒಟ್ಟಾರೆ ಪ್ರಧಾನಮಂತ್ರಿಯವರ ಕಾರ್ಯಕ್ರಮಗಳು ಏನೇನು, ಆ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸುಕನ್ಯಾ ಹೆಚ್ಚಿನ ವಿವರವನ್ನು ಕೊಡ್ತಾರೆ.
ಎಸ್ ರಂಗನಾಥ್, ಇವತ್ತು ಈ ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇರೋರು ಬೇರೆ ಯಾರು ಅಲ್ಲ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ಮತ್ತಷ್ಟು ಕಳೆಗಟ್ಟಿದೆ. ಹಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಎಷ್ಟು ಹೊತ್ತಿಗೆ ಅಯೋಧ್ಯೆ ತಲುಪ್ತಾರೆ, ಎಷ್ಟು ಹೊತ್ತಿಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನ ನೆರವೇರಿಸ್ತಾರೆ? ಇವತ್ತು ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರ ಇವತ್ತಿನ ಕಾರ್ಯಕ್ರಮಗಳ ವಿವರ ಏನು ತೋರಿಸ್ತೀವಿ ನೋಡಿ. ರಾಮ ಮಂದಿರ ಕೋಟಿ ಕೋಟಿ ಭಾರತೀಯರ ಕನಸು, ಹಿಂದೂಗಳ ಪಾಲಿನ ಹೆಮ್ಮೆಯ ಪ್ರತೀಕ. ಈ ಮಂದಿರದ ನಿರ್ಮಾಣಕ್ಕಾಗಿ ಭಾರತವೇ ಕಾಯುತ್ತಿತ್ತು. ಅಸಂಖ್ಯಾತ ರಾಮ ಭಕ್ತರು ಮಂದಿರಕ್ಕಾಗಿ ತನು ಮನ ಧನದಿಂದ ಪ್ರಾರ್ಥನೆ ಮಾಡ್ತಿದ್ರು. ಇದೀಗ ಕನಸಿನ ಮಂದಿರದ ಶಿಲಾನ್ಯಾಸಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅದರಲ್ಲೂ ರಾಷ್ಟ್ರ ರಾಜಕೀಯದ ದಿಕ್ಕೆ ಬದಲಿಸಿದ ಬಿಜೆಪಿ ಪಕ್ಷವನ್ನೇ ಕಟ್ಟಿಸಿದ ಈ ಮಂದಿರಕ್ಕೆ ಇಂದು ಪ್ರಧಾನಿ ಮೋದಿಯೇ ಮೊದಲ ಇಟ್ಟಿಗೆ ಇಡಲಿದ್ದಾರೆ. ಹಾಗಿದ್ರೆ ಪ್ರಧಾನಿ ಮೋದಿ ಇಂದು ಎಷ್ಟೊತ್ತಿಗೆ ಅಯೋಧ್ಯೆಗೆ ತಲುಪಲಿದ್ದಾರೆ? ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರೋದು ಎಷ್ಟು ಗಂಟೆಗೆ? ಮೋದಿಯ ಇಂದಿನ ಟೈಮ್ ಟೇಬಲ್ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಇಂದು ಬೆಳಗ್ಗೆ 9:35ಕ್ಕೆ ದೆಹಲಿಯಿಂದ ಪ್ರಧಾನಿ ಮೋದಿ ಅಯೋಧ್ಯೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಬೆಳಗ್ಗೆ 10:35ಕ್ಕೆ ಮೋದಿ ಉತ್ತರ ಪ್ರದೇಶದ ಲಖನೌ ತಲುಪಲಿದ್ದಾರೆ. ಬಳಿಕ ಬೆಳಗ್ಗೆ 10:40ಕ್ಕೆ ಲಖನೌದಿಂದ ಹೆಲಿಕಾಪ್ಟರ್ ಮೂಲಕ ಮೋದಿ ಅಯೋಧ್ಯೆಗೆ ತೆರಳಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಮೋದಿ ಅಯೋಧ್ಯೆ ತಲುಪಲಿದ್ದಾರೆ. ಮಧ್ಯಾಹ್ನ 12ಕ್ಕೆ ಭೂಮಿ ಪೂಜೆ ವಿಧಿವಿಧಾನ ಆರಂಭವಾಗಲಿದೆ. ಮಧ್ಯಾಹ್ನ 12:15ಕ್ಕೆ ಪ್ರಧಾನಿ ಮೋದಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಭೂಮಿ ಪೂಜೆಗೂ ಮುನ್ನ ಹನುಮನ ಬಳಿ ಪ್ರಧಾನಿ ಪ್ರಾರ್ಥನೆ. ಇನ್ನು ಮೊಟ್ಟ ಮೊದಲ ಬಾರಿಗೆ ಅಯೋಧ್ಯೆಗೆ ಭೇಟಿ ನೀಡ್ತಾ ಇರೋ ಪ್ರಧಾನಿ ಮೋದಿ ಭೂಮಿ ಪೂಜೆಗೂ ಮುನ್ನ ಹನುಮಾನ್ ಗಡಿಗೆ ಭೇಟಿ ನೀಡಲಿದ್ದಾರೆ. ಹನುಮಾನ್ ಗಡಿಯಲ್ಲಿ ಮೊದಲು ಹನುಮಾನ್ಗೆ ಪೂಜೆ ಸಲ್ಲಿಸಿ ಮಂದಿರ ನಿರ್ಮಾಣ ಕಾರ್ಯ ಯಶಸ್ವಿಯಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಯಾಕಂದ್ರೆ ಹನುಮಾನ್ ಆಶೀರ್ವಾದ ಇಲ್ಲದೆ ಶ್ರೀರಾಮನ ಯಾವ ಕೆಲಸ ನಡೆಯಲ್ಲ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಹನುಮಾನ್ಗೆ ಮೋದಿ ವಿಶೇಷ ಪೂಜೆ ಸಲ್ಲಿಸಲು ಸಕಲ ವ್ಯವಸ್ಥೆ ಮಾಡಲಾಗಿದೆ. ಮೋದಿಗೆ ಕೊರೋನಾ ತಗುಲದಂತೆ ತೀವ್ರ ಕಟ್ಟೆಚ್ಚರ. ಕೊರೋನಾ ವೇಗವಾಗಿ ಹರಡುತ್ತಿರೋ ಹೊತ್ತಲ್ಲೇ ಮೋದಿ ಅಯೋಧ್ಯೆಗೆ ಭೇಟಿ ನೀಡ್ತಾ ಇದ್ದು ಒಂದಷ್ಟು ಆತಂಕಕ್ಕೂ ಕಾರಣವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಪ್ರಧಾನಿಗೆ ವೈರಸ್ ಅಟಕಾಯಿಸದಂತೆ ವ್ಯವಸ್ಥೆ ಮಾಡಲಾಗಿದೆ. ಒಬ್ಬರಿಂದ ಒಬ್ಬರಿಗೆ 8 ಅಡಿ ಅಂತರ ಕಾಪಾಡುವಂತೆ ಕುರ್ಚಿ ಇಡಲಾಗಿದೆ. ಪ್ರಧಾನಿಯನ್ನ ಯಾರೂ ಯಾವುದೇ ಕಾರಣಕ್ಕೂ ಸ್ಪರ್ಶಿಸುವಂತಿಲ್ಲ. ಎಲ್ಲರೂ 3 ಪದರದ ಮಾಸ್ಕ್ ಧರಿಸುವುದು ಕಡ್ಡಾಯ. ರಾಮ ಜನ್ಮಭೂಮಿ ಕ್ಷೇತ್ರದ ಕಾಂಪ್ಲೆಕ್ಸ್ಗೆ ಕ್ರಿಮಿನಾಶಕ ಸಿಂಪಡಿಸಲಾಗಿದೆ. ಒಟ್ನಲ್ಲಿ ಇಡೀ ದೇಶ ಈಗ ಪ್ರಧಾನಿ ಮೋದಿಯ ಅಯೋಧ್ಯೆ ಭೇಟಿಯನ್ನ ಎದುರು ನೋಡ್ತಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸುತ್ತಲೇ ಭಾರತದ ಧಾರ್ಮಿಕ ಚರಿತ್ರೆಯಲ್ಲಿ ಮೋದಿ ಹೊಸ ಇತಿಹಾಸ ಸೃಷ್ಟಿಸಲಿದ್ದಾರೆ. ಹಿಂದೂಸ್ತಾನದ ಕೋಟಿ ಕೋಟಿ ಮಂದಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಪ್ರಧಾನಿ ಮೋದಿ ಈಗಾಗಲೇ ನವದೆಹಲಿಯಿಂದ ಲಕ್ನೋಗೆ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲಕ್ನೋಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲಕ್ನೋಗೆ ಬಂದಿಳಿಯಲಿದ್ದಾರೆ ಪ್ರಧಾನಿ ಮೋದಿ. ಇನ್ನು ರೇಷ್ಮೆ ಪಂಚೆ ಪೀತವರ್ಣದ ದಿರಿಸನ್ನ ತೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇರೋದು ಪ್ರಧಾನಿ ಮೋದಿ ಅವರು. ಬಿಳಿ ಶಲ್ಯ ಧರಿಸಿ ಲಕ್ನೋಗೆ ಈಗ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲಕ್ನೋಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ನಾವೀಗ ನೋಡಬಹುದು ಪೀತ ಬಣ್ಣದ ರೇಷ್ಮೆಯ ಶರ್ವಾನಿ ಜೊತೆಗೆ ಬಿಳಿ ಬಣ್ಣದ ರೇಷ್ಮೆಯ
ಒಂದು ಪಂಚೆ ಜೊತೆಗೆ ರೇಷ್ಮೆಯ ಶಾಲು, ಬಿಳಿ ಬಣ್ಣದ ಶಾಲು, ಬಿಳಿ ಶಲ್ಯ ಧರಿಸಿ ಲಕ್ನೋಗೆ ಈಗ ಪ್ರಧಾನಿ ಆಗಮಿಸ್ತಾ ಇದ್ದಾರೆ. ನಾವೀಗ ನೋಡಬಹುದು ಆ ದೃಶ್ಯ. ಅವರು ಅಂದ್ರೆ ಲಕ್ನೋಗೆ ತೆರಳ್ತಾ ಇರುವಂತಹ ದೃಶ್ಯ. ನವದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಅವರು ಲಕ್ನೋಗೆ ತೆರಳ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಲಕ್ನೋಗೆ ಬಂದಿಳಿಯಲಿದ್ದಾರೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮ ಏನಿದೆ, ಇದು ಐತಿಹಾಸಿಕ ಕಾರ್ಯಕ್ರಮ. ಇದು ಸಾಕಷ್ಟು ವರ್ಷಗಳ ಕನಸಿದು, ಶತಮಾನಗಳ ಕನಸಿದು, ಅನೇಕ ಜನರ ಹೋರಾಟದ ಫಲ ಇದು, ಬಲಿದಾನದ ಫಲ ಇದು. ಹೀಗಾಗಿ ಈ ಕಾರ್ಯಕ್ರಮ ಇಡೀ ದೇಶ ಎಲ್ಲರೂ ಕೂಡ ಅಯೋಧ್ಯೆತ ನೋಡುವ ರೀತಿ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ, ಈ ಸಂದರ್ಭ ಅಷ್ಟೇ ಅಲ್ಲ, ಪ್ರತಿ ಬಾರಿಯೂ ಕೂಡ ಪ್ರಧಾನಿ ಮೋದಿ ಯಾವುದೇ ಕಾರ್ಯಕ್ರಮ ಭಾಗಿಯಾಗ್ತಾರೆ, ಯಾವುದೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ, ಅಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಪ್ರಧಾನಿ ಮೋದಿ ಅವರ ದಿರಿಸು ಕೂಡ ಒಂದು ಹೈಲೈಟ್ ಆಗುತ್ತೆ. ಯಾವ ರೀತಿಯ ದಿರಿಸಲ್ಲಿ ಕಂಗೊಳಿಸ್ತಾರೆ ಪ್ರಧಾನಿ ಮೋದಿ ಅಂತ ಇವತ್ತು ನಾವೀಗ ನೋಡಬಹುದು. ಅವರು ಧರಿಸಿರುವಂತಹ ವಿಶೇಷವಾದಂತಹ ಉಡುಗೆ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.